ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಂಗ ನಾಡು ಬ್ಲಾಗ್ಸ್. ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ಬನ್ನಿ, ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾಳೆ ನೋಡಿ. ಅಡ್ಡಾಡಕತ್ತಾರೆ. ಫ್ರೆಶಪ್ ಆಗಿಲ್ಲ, ಫ್ರೆಶಪ್ ಆಗಿ ಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಎದ್ದಿದ್ದೀವಲ್ಲ, ಅದಕ್ಕೆ ಫ್ರೆಶಪ್ ಆಗಿಲ್ಲ. ಈಗ ಎದ್ದಿದ್ದಾಳೆ ನೋಡಿ ಗೈಸ್, ಈಗ ಎದ್ದಿದ್ದಾಳೆ ಅಂತ. ಈಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಈಗ ಬರ್ತಾರೆ. ಅಮ್ಮ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಪೂಜೆ ಮಾಡ್ತಾರೆ ಅಂತಲೇ ತೋರಿಸ್ತೀನಿ, ಬನ್ನಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದರು. ಹಾಯ್ ಗೈಸ್, ನಾನು ಫ್ರೆಶಪ್ ಆಗಿ ಬಂದಿದ್ದೀನಿ. ಬನ್ನಿ, ನನ್ನ ಮಗಳು ಹೂ ಹರ್ಕೊಂಬಾರಪ್ಪಿ ನಿನ್ನೆ ಮಗ್ಗು ಅಂತ ಹೇಳಿದೆ ನಾನು. ಪಾಪ ಚಿಕ್ಕ ಮಗಳಿಗೆ ಗೊತ್ತಾಗಿಲ್ಲ ಮಗ್ಗು ಅಂತಂದ್ರೆ ಎಲ್ಲ ಮಗ್ಗು ಹರ್ಕೊಂಬಂದ್ಬಿಟ್ಟಾಳು. ಇನ್ನು ಇವೇನು ಅರಳೋದು ಇಲ್ಲ, ಎದಕ್ಕೆ ಯೂಸು ಇಲ್ಲ. ಅವಳಿಗೆ ಹೇಳಿದ್ರೆ ಅರ್ಥನೇ ಆಗಿಲ್ಲ ನೋಡಿ. ಏನು ಮಾಡೋಕ್ಕಾಗಲ್ಲ, ವೇಸ್ಟು. ನಾಳೆ ಅರಳಲ್ಲೇನೋ ಬರಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಆಗ್ಬೇಕಪ್ಪಿ. ಇದು ಭಾಳ ಚಿಕ್ಕು ಏನೋ ಇವು. ಅವಳು ತಲೆ ಕೆಟ್ಟಿದೆ ಗೈಸ್. ಇಲ್ಲ, ಅವಳಿಗೆ ಗೊತ್ತಾಗಿಲ್ಲ ಗೈಸ್. ಅವಳನ್ನೇ ಮಗ್ ಹರ್ಕೊ ಅಂತಂದರೆ ಯಾವ ಥರ ಹರ್ಕೊಂಡಿದ್ದಾಳೆ, ಸಣ್ಣ ಸಣ್ಣವಿರೋ ಮಗ್ನ ಹರ್ಕೊಂಡಿದ್ದಾಳೆ. ಆ ಕಡೆ ಮನೆ ಪಕ್ಕ ಆ ಕಡೆ ಸ್ಪೇಸ್ ಇರೋದ್ರಲ್ಲಿ ಅಲ್ಲಿತ್ತು. ಬಟ್ ದೊಡ್ಡ ಮಗ್ಗಿದಾವಲ್ಲ, ಅವು ಅರಳಿದಾವೆ. ಇನ್ನು ಸಣ್ಣ ಸಣ್ಣ ಮಗ್ ಅವೇನು ವೇಸ್ಟ್ ಗೈಸ್, ಹೊಸಿಬೇಕಷ್ಟೇ ಇವಾಗ. ನೋಡಿ ಗೈಸ್, ಅಮ್ಮ ಟೊಮಾಟೊ ಬಾತ್ ಮಾಡೋಕೆ ಅಂತೇಳಿ ಕ್ಲೀನಾಗಿ ಕಿಚನ್ ಕ್ಲೀನ್ ಮಾಡಿದ್ದಾರೆ. ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಟೊಮಾಟೊ ಬಾತ್ ಮಾಡೋದಕ್ಕೆ. ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದಾರೆ ಅಮ್ಮ. ಇವಾಗ ಪೂಜೆ ಮಾಡಿ ಆಮೇಲೆ ತಿಂಡಿ ರೆಡಿ ಮಾಡ್ತಾರಂತೆ ಗೈಸ್. ಇವಾಗ ನಾನು ಫ್ರೆಶಪ್ ಆಗಿ ಬಂದು ಆಮೇಲೆ ಸಿಗ್ತೀನಿ ಗೈಸ್. ಇವಳಿಗೆ ತಲೆ ಕೆಟ್ಟಿದೆ ಗೈಸ್. ಇವಳಿಗೆ ಹೇಗೆ ಮಾಡ್ತಿದ್ದಾಳೆ ಅಂತಂದರೆ, ಆ ಕಿಪಿ ಕೀರ್ತಿ ಮಾಡ್ತಾಳಲ್ಲ ಆ ಥರ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಅಮ್ಮ ಪೂಜೆ ಮಾಡ್ತಿದ್ದಾರೆ. ಈಗ ನಾನು ಏನು ರೆಡಿ ಆಗಲ್ಲ, ಇದರಲ್ಲೇ ನಾನು ಹೇಗಿದ್ದೇನೆ ಹಾಗೇ ಅಡುಗೆ ಮಾಡ್ತೀನಿ. ಯಾಕಂತಂದ್ರೆ ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ರೆಡಿ ಆಗ್ಬೇಕಲ್ಲ, ಟೈಮ್ ಬೇರೆ ಆಗಿದೆ. ಹಾಗಾಗಿ ಬನ್ನಿ, ನಾನು ತಿಂಡಿ ಮಾಡ್ತೇನೆ. ರೆಸಿಪಿ ಏನು ತೋರಿಸಲ್ಲ, ತೋರಿಸಿದೆ ಆಲ್ರೆಡಿ. ಇದು ಮಾಡೋದಷ್ಟೇ. ಇದು ಅಲ್ಲ ಗೈಸ್, ಇವಿಷ್ಟೇ ನೋಡಿ. ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂತಿದ್ದಾರೆ ಗೈಸ್ ನಮ್ಮ. ಇನ್ನೊಂದು ಏನು ಗೊತ್ತಾ ಗೈಸ್, ಸದ್ಯದ್ರಲ್ಲಿ ನಿಮಗೊಂದು ಸರ್ಪ್ರೈಸ್ ತೋರಿಸ್ತೇನೆ. ಏನಂತ ಸದ್ಯದ್ರಲ್ಲಿ ಬರುತ್ತೆ, ಬಂದ್ಮೇಲೆ ತೋರಿಸ್ತೇನೆ. ಗೊತ್ತಾಯ್ತು ಗೈಸ್ ನನಗೆ. ಅದೇ ಒಂದು ಬ್ಲಾಗ್ ಇರುತ್ತೆ ಗೈಸ್, ಎಲ್ಲರೂ ನೋಡಿ. ಪ್ಲೀಸ್ ಗೈಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಬ್ಲಾಗ್ಗೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಗೈಸ್ ಇಲ್ಲಿ ಏನು ಮಾಡ್ತಿದ್ದಾಳೆ, ಫೋನ್ ಇದ್ಬಿಟ್ರೆ ಸಾಕು ಇವಳಿಗೆ, ಏನು ಬೇಡ. ನೀವೆಷ್ಟು ಕರೆದ್ರೂ ತಿರ್ಗಲ್ಲ ಅವಳು, ಅಷ್ಟು ಬ್ಯುಸಿ ಫೋನಲ್ಲಿ. ಗೈಸ್, ಟೊಮೆಟೊ ಬಾತ್ ರೆಡಿ ಆಗಿದೆ. ಇವಾಗ ತಿಂಡಿ ತಿನ್ಬೇಕಷ್ಟೆ. ಫೈನಲಿ ಎಲ್ಲ ಆಯಿತು, ಅಡುಗೆ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಸ್ಕೂಲಿಗೆ ಹೋಗೋದು ಬಂದು ಸಿಗ್ತೇನೆ ಮತ್ತು ನಾನು. ಬನ್ನಿ.
ತಿಂಡಿ ತಿನ್ನೋಣ ಎಲ್ಲರೂ. ಬೇಟಿ ಬರ್ರಿ. ಗ್ಯಾಸ್ ಹಚ್ಚಲಿಲ್ಲ, ಮಾಡಕ್ ಹೋಗ್ಬೇಡಿ ಗೈಸ್. ಸ್ಮೆಲ್ ಬರ್ತಿದೆ. ಗ್ಯಾಸ್ ಎರಡು ಮೂರು ಹಚ್ಚಲಿಲ್ಲ ಅದಕ್ಕೆ. ಈಗ ಕಟ್ ಮಾಡ್ಕೊಳ್ಳಿ ಗೈಸ್. ಇದು ಹೇಗಿದೆ ಹಿಂಗೆ ಹಾಕ್ಬಿಡಿ ಗೈಸ್. ನೀರು ಬಿಸಿಯಾಗಿರು. ಪಾಪ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ನಾನು ಚಪಾತಿ ಮಾಡಕ್ ಕರೆಕ್ಟ್ ಅದಾವ ನೋಡಿ ಗೈಸ್. ಗ್ಯಾಸ್ ನೋಡ್ಲಿ. ಸ್ಪೂನ್ ತಗೊಂಬ, ಚಮಚೆ. ಬನ್ನಿ ಗ್ಯಾಸ್ ಸ್ಪೂನ್ ತರೋಣ ಹೋಗಿ. ಆ ಡಬ್ರಿ ಹಿಡಿತಿಲ್ಲ. ಮ್ಯಾಗಿ ಮಾಡೋದಕ್ಕೆ 2 ಸಲ ಚೇಂಜ್ ಮಾಡಿದ್ವಿ. ಈಗ ಬಿಸಿ ನಿನ್ಗೆ ಯಾರ ಹತ್ರ ಮಾಡ ಅಂತ ಡೀರಿ ಗೈಸ್ ನಿಮಿಷ. ಐ ಬಿಡು 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 ಬಿಡು. ಬಹಳ ಟೆಕ್ನಾಲಜಿ ಇದೆ ಗೈಸ್ ನಿಮಗೆ. ಮತ್ತೆ ಇವಳು ನಂಬ್ಕೊಂಡು ಕುಂತ್ರೆ ಮುಗಿತು ನಮ್ಮ ಮ್ಯಾಗಿ ತಿಂದ್ರೆ ನಾವು. ನೀರು ಬಿಸಿ ಆಗಿಲ್ಲ ಅಂತ ಅಂದ್ರೆ ಇವಳು ನೋಡಿದ್ರೆ ಇವಳು ನೋಡಿ ಕೆಲಸ ಕಲೀರಿ ಗೈಸ್. ಯಾರಾದ್ರೂ ಕೆಳಗ್ ಪ್ಯಾಕೆಟ್ ಹಿಡ್ಕೊಂಡು ಕಟ್ ಮಾಡಿದ್ರೆ ಮೇಲೆ ಪ್ಯಾಕೆಟ್ ಹಿಡ್ಕೊಂಡು ಕಟ್ ಮಾಡ್ತಾಳೆ. ಇವತ್ತು ನಾನು ಮಾಡಿದೆ ಅಂದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇವಳು ನೋಡಿದ್ರಾಗ ಗೊತ್ತಾಗುತ್ತೆ ಗೈಸ್. ಮೇಲೆ ನೋಡಿದ್ರೇನೆ ಗೊತ್ತಾಗುತ್ತೆ ಗೈಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಇನ್ನೂ ರೆಡಿನೇ ಆಗಿಲ್ಲ ಮ್ಯಾಗಿ. ನಿಮ್ ಕಮೆಂಟ್ ಓದ್ಬೇಕಾದ್ರೆ ನನಗೆ ಬಹಳ ಇಷ್ಟ ಗೈಸ್. अच्छा ಈ ಮಸಾಲೆ ಚೆನ್ನಾಗಿ ಒಂದು ಸ್ಪೂನ್ ತಗೋ. ತಗೋಬಾಯ್ ಸ್ಪೂನ್ ಆದ್ರೆ ನನ್ನ ಕಡೆ ನೋಡಿ ಗೈಸ್ ಈ ಸ್ಪೂನ್ ಅಲ್ಲಿ ಇಟ್ಟಿದ್ದಲ್ಲ ಚಿಕ್ಕ ಸ್ಪೂನ್ ಅದನ್ನ ತಗೋ. ಅದು ಬೇಡ. ಏನ್ ತಲೆ ಕೊಟ್ಟಿದಾರ ದೇವ್ರು ನಿನ್ಗೆ. ಮ್ಯಾಗಿ ಮಾಡಕ್ ಬರುತ್ತಂತೆ ಯಾರಾದ್ರೂ ಹೇಳ್ಕೊಟ್ಟಾರ ಒಳಗೆ. ಅದಕ್ಕೆ ಮುಂಚೆ ನಾ ಕೆಲಸ ಮಾಡು ಅನ್ನೋದು. ಅಚ್ಚೆ सीजಬೇಕು ಗೈಸ್. अरे कहना क्या चाहते हो ಮತ್ತೇನಂತಾರೆ ಕನ್ನಡದಾಗ? ಕುದಿಬೇಕು ಗೈಸ್. ಸಾರಿ ಕುದಿಬೇಕು ಗೈಸ್, ಕುದಿಬೇಕು. ಗ್ಯಾಸ್ ಒಳಗೆ ಲಮಾಣಿ ಅಲ್ಲ ಅಂದ್ಲು ಸೀಸ್ಬೇಕು ಅಂತೇಳಿ. ಕುದಿಬೇಕು ಅಂತ ಅನ್ಲೇ ಇಲ್ಲ ಅವಳು. ಗೈಸ್ ಅಮ್ಮ ಸ್ಕೂಲಿಂದ ಬರೋಬೇಕಾದ್ರೆ ಐಸ್ ಕ್ರೀಮ್ ತಂದಿದ್ದಾರೆ ನೋಡಿ. ಇವಳು ನೋಡಿ ಗೈಸ್ ಎಷ್ಟು ನಾಟಕ ಮಾಡ್ತಿದ್ದಾಳೆ. ಇಷ್ಟೋ ತನಕ ಮಲಗಿರ್ಲಿಲ್ಲ. ಈಗ ಅಮ್ಮವ್ರು ಬಂದ ತಕ್ಷಣ ಮಲಗಿದ್ದಾಳೆ. ಬನ್ನಿ ಗೈಸ್ ಐಸ್ ಕ್ರೀಮ್ ತಿನ್ನೋಣ. ಫ್ಲೇವರ್ ಚೆನ್ನಾಗೈತಾ ಇಲ್ಲ ನೋಡು. ಯಾವುದದು? ಸ್ಟ್ರಾಬೆರಿ. ಸ್ಟ್ರಾಬೆರಿ.